ಒಂದು ರೀತಿಯಾಗಿ ನಮಗೂ ಇಷ್ಟೆಲ್ಲ ಕನ್ನಡ ಪದಗಳಿದ್ದಾವ, ಇಷ್ಟೆಲ್ಲ ಕನ್ನಡವನ್ನು ಮಾತನಾಡ್ಬೋದಾ, ಅದು ಇಷ್ಟೊಂದು ಸುಲಲಿತವಾಗಿ ಸ್ಪಷ್ಟವಾಗಿ ಉಚ್ಚಾರಣೆನೂ ಕೂಡ ಅಷ್ಟೇ ಅಷ್ಟೊಂದು ಕಾವ್ಯಮಯವಾಗಿ ಕೂಡ ಮಾತನಾಡ್ತಾ ಇದ್ದಿದ್ದಂಥದ್ದು. ಅಪರ್ಣಾ ಅವರ ಧ್ವನಿ ಎಂದೆಂದಿಗೂ ಕೂಡ ಅಮರ ಅನ್ನುವಂಥ ಪದ. ಇಲ್ಲಿ ಮೃತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾರೆ. ಕುಟುಂಬದ ಸದಸ್ಯರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಏನು ಹೇಳ್ತಾರೆ ಅಂದರೆ ಹೆಚ್ಚಿನ ಮಾಹಿತಿ. ಸರ್, ಅವ್ರು 4 ಸ್ಟೇಜ್ ಅಂತೇಳಿ ಅವರ ಪತಿಯವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾವಾಗ ಹಾಸ್ಪಿಟ್ಲಿಗೆ ಹೋಗಿದ್ದು? ಮಂಗಳವಾರ ಹೋಗಿದ್ದು ಬೆಳಿಗ್ಗೆ ಹಾಸ್ಪಿಟ್ಲಿಗೆ. ಅಲ್ಲಿಂದ ಅವರಿಗೆ ICUಲಿ ಅಡ್ಮಿಟ್ ಮಾಡಿದ್ರು. ಬಟ್ ಅವರು ನಾವು ಇಷ್ಟವರೆಗೂ ಚೇತರಿಸ್ಕೊಳ್ತಾನೆ ಅಂತ ಅಂದ್ಕೊಳ್ತಾ ಇದ್ವಿ ನಾವು. ಬಟ್ ಈಗ 9:30 ನಮಗೆ ಥರ ಮಾಹಿತಿ ಬಂತು, ಇಲ್ಲ ನಾವು ಕಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು. ಏನು ಹೇಳೋಕ್ಕಾಗ್ತಾಯಿಲ್ಲ ನಮಗೆ. ಅಷ್ಟು 2 ಇಯರ್ಸಿಂದನೂ ಕೂಡ ಕ್ಯಾನ್ಸರ್. ಹೌದು 2 ಇಯರ್ಸಿಂದ ಅವರು ತುಂಬ ಕಷ್ಟಪಡ್ತಾಯಿದ್ರು, ತುಂಬ ನೋವು ಪಡೆದಿದ್ದಾರೆ. ಅವರು ಆವಾಗ ಹೋಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾಯಿದ್ವಿ, ಹೋಗ್ತಾಯಿದ್ವಿ, ಆ ಥರ ಆಗ್ತಿತ್ತು. ಬಟ್ಟು ಡಾಕ್ಟ್ರೆಲ್ಲ ಹೇಳ್ತಾಯಿದ್ರು, ನೋಡೋಣ ಎಷ್ಟು ಪ್ರಯತ್ನ ಆದಷ್ಟು ಪ್ರಯತ್ನ ಮಾಡೋಣ ಆಗತ್ತೆ ಅಂತ. ಬಟ್ ಈಗಾಗತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಮಂಗಳವಾರ ಅಡ್ಮಿಟ್ ಮಾಡಿದಾಗಲೂ ಮತ್ತೆ ವಾಪಸ್ ಬರ್ತಾರೆ ಅಂತಲೇ ಅಂದ್ಕೊಂಡಿದ್ವಿ ಮನೆಗೆ. ಬಟ್ ಏನು ಹೇಳೋಕ್ಕಾಗ್ತಾಯಿಲ್ಲ. ಆ ಥರ ಲಾಸ್ಟು ಇತ್ತೀಚೆಗೂ ಕೂಡ ನೋಡಿದ್ವಿ, ಅಂದರೆ ಕಾರ್ಯಕ್ರಮ ಅಟೆಂಡ್ ಆಗ್ತಿದ್ರು. ಹೌದು, ಅಟೆಂಡ್ ಆಗ್ತಾಯಿದ್ರು. ಇತ್ತ ಸ್ಥಿತಿಲಿದ್ರು ಅಟೆಂಡ್ ಆಗ್ತಿದ್ರು. ಅವರು ಹೇಳ್ತಾಯಿದ್ರು, ಅದೇ ಹೊರಗಡೆ ಹೋಗಿ ಬಂದರೆ ಸ್ವಲ್ಪ ಎಲ್ಲ ನಮಗೂ ಸಮಾಧಾನ ಆಗುತ್ತೆ, ಮತ್ತು ನಮ್ಮ ನೋವುಗಳೆಲ್ಲ ಮರೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೋಗ್ತಾಯಿದ್ರು. ಹೋಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಸರ್, ಹೀಗಿತ್ತು ಹೀಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಅದೇ ಈಗ ಎಲ್ರಿಗೂ ಕೂಡ ಶಾಕಿಂಗ್ ಆಗ್ತಾ ಇರೋದು. ಯಾಕಂದ್ರೆ ಎಲ್ಲೂ ಕೂಡ ಈ ರೀತಿ ಸುದ್ದಿ ಇಲ್ಲ, ಇದ್ದಕ್ಕಿದ್ದಂಗೆ ನಮ್ಮ ಜೊತೆಗೆ ಇಲ್ಲ ಅಂತ ಅನ್ನೋದು ಬರೆಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಖಂಡಿತವಲ್ಲ, ಹೌದು. ಅದೇ ಅವರೊಂದು ಇಚ್ಛೆ ಇದ್ದಿದ್ದಂದರೆ ಎಲ್ಲೂ ಹೇಳ್ಕೊಳ್ಳೋದು ಬೇಡ, ಎಲ್ಲೂ ಹೇಳೋದು ಬೇಡ, ಬೇರೆಯವರಿಗೂ ನೋವು ಕೊಡೋದು ಬೇಡ ಅನ್ನೋದೊಂದು ಅವ್ರದ್ದು ಉದ್ದೇಶ ಇದ್ದಿದ್ದಷ್ಟೇ. ಸೊ ಮತ್ತೆಲ್ಲರೂ ಮತ್ತೆ ಗಾಬರಿ ಆಗ್ತಾರೆ, ಎಲ್ಲರೂ ನಮ್ಮ ಏನಿದ್ದಾರೆ ಎಲ್ಲ ಫೀಲ್ಡಲ್ಲಿ ಅಂತೇಳಿ. ಸೊ ಅವ್ರಿಗೆ ಆಪ್ತರ ಯಾರು ಅವ್ರಿಗೆ ಮಾತ್ರ ಗೊತ್ತಿತ್ತು ಅಷ್ಟೇ, ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅದು ಹಂಗೆ ನಡೀತಾ ಇತ್ತು ಟ್ರೀಟ್ಮೆಂಟ್ ಎಲ್ಲ. ಮುಂದಿನ ವಿಧಿವಿಧಾನ ಯಾವಾಗ ಏನಾದರೂ ಅಲ್ಲಿಂದ ಬರಬೇಕು, ಹಾಸ್ಪಿಟ್ಲಿಂದ ಬರಬೇಕು. ಬಂದಮೇಲೆ ಇಲ್ಲಿ ಮತ್ತೆ ಎಲ್ಲ ಗಣ್ಯಾತಿಗಳು ಬರ್ತಾರೆ ಎಲ್ಲ ನೋಡೋದಕ್ಕೆ. ಅವ್ರದ್ದೆಲ್ಲ ಮುಗಿದ್ಮೇಲೆ ಮಾಡೋಂಥ ಇನ್ನೂ ಸರ್ ಎಲ್ಲ ಬಂದಿಲ್ಲ. ಬಂದು ಆಮೇಲೆಲ್ಲ ಆಲೋಚನೆ ಮಾಡಿಲ್ಲ ಆಗತ್ತೆ. ತುಂಬ ವರ್ಷದಿಂದ ಇಲ್ಲೇ ಇದ್ದರು, ಯಾರೇ ಬಂದರೂ ತುಂಬ ಚೆನ್ನಾಗಿ ಅವ್ರನ್ನೆಲ್ಲರನ್ನೂ ಇದು ಮಾಡಿಕೊಂಡು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ರು. ಆದರೆ ಈ ಥರ ಒಂದು ಕಾಯಿಲೆ ಇದೆ ಅಂತ ಇದುವರೆಗೂ ಯಾರಿಗೂ ಗೊತ್ತುಪಡಿಸ್ಕೊಂಡಿರಲಿಲ್ಲ ಅವರು. ತುಂಬ ಚೆನ್ನಾಗಿ ರೀಸೆಂಟಾಗಿ ನನ್ನ ಮಗಳು ಮದುವೆ ಮಾಡಿದಾಗ ಬಂದು ತುಂಬ ಆಶೀರ್ವಾದ ಎಲ್ಲ ಮಾಡೋದ್ರು. ಗಂಡ ಹೆಂಡ್ತಿರು ಇಬ್ಬರು ಬಂದಿದ್ದರು. ನಮ್ಮ ಇವು ಜನ ಅಂದರೆ ತುಂಬ ಇದಾಗಿತ್ತು. ನಮ್ಮ ದೇವಸ್ಥಾನ ಅಂದರೆ ಅವ್ರಿಗೆ ತುಂಬ ವಿಶ್ವಾಸ ಇತ್ತು. ನಾವು ಇಲ್ಲೂ ಒಂದು ಸಲ ಎಲ್ಲ ಅವ್ರ ಕೈಲೇ ನಿರೂಪಕ್ಕೆಲ್ಲ ಮಾಡಿಸಿದ್ವಿ ದೇವಸ್ಥಾನದಲ್ಲೂ. ತುಂಬ ಒಳ್ಳೆಯವರು. ಅವ್ರು ಹುಷಾರಿಲ್ಲ, ಕ್ಯಾನ್ಸರ್ ಚಿಕಿತ್ಸೆ ತಗೋತಿದ್ದಾರೆ, ಯಾರಿಗೂ ಒಬ್ರಿಗೂ ಗೊತ್ತಿರಲಿಲ್ಲ. ಯಾವುದೇ ಥರದಲ್ಲಿ ಯಾರಿಗೂ ಹೇಳಿರಲಿಲ್ಲ. ಅವರು ಚೆನ್ನಾಗೇ ಓಡಾಡ್ಕೊಂಡೇ ಇದ್ರು. ಮೊನ್ನೆ ತನಕ ನಾವು ಅವರನ್ನೆಲ್ಲ ಮಾತಾಡ್ಸ್ಕೊಂಡೇ ಇದ್ವಿ. ಮೊನ್ನೆ ಮಾತಾಡ್ಸಿದ್ವಿ. ಡೈಲಿ ನಮ್ಗೆ ಹೋಗುವಾಗ ಅವ್ರು ಮಾತಾಡ್ಸ್ಕೊಂಡೇ ಹೋಗ್ತಾ ಇದ್ರು. ತುಂಬ ಒಳ್ಳೆ ಮನುಷ್ಯ. ಸೊ ತಾವೇನು ಅಷ್ಟೇ ಸರ್, ಅವ್ರು ಹೇಳಿದ್ದು ಇಲ್ಲೇ ಇರೋದು, ನಾವು ಶಾಪಲ್ಲೇ ಮುಂದೆನೇ ಇರೋದು. ದಿವಸ ನೋಡ್ತಾ ಇದ್ದೋ, ಮಾತಾಡೋಕ್ಕಾಗ್ತಾಯಿಲ್ಲ ಸರ್. ಯಾಕೆಂದರೆ ದಿವಸ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಿದ್ದಲ್ವ, ಮಾತಾಡೋಷ್ಟಿದ್ದಿಲ್ಲ. ಸರಿ, ತುಂಬ ಒಳ್ಳೆಯವ್ರು ಮಾತ್ರ, ಅಷ್ಟು ಇದು ಹೇಳಬಲ್ಲೆ ಅಷ್ಟು. ನಮ್ಗೆ ಡೈಲಿ ಮಾತಾಡ್ತೀವಲ್ಲ. ಅವ್ರನ್ನು ಕೂಡ ಮಾತಾಡ್ತೀನಿ ಅವರು. ಯಾಕಂದರೆ ಎಲ್ಲರೂ ಈ ವಿಷಯ ತಿಳಿದ ಕೂಡಲೇ ಪ್ರತಿಯೊಬ್ಬರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾಮೂಲಿ ಮರಗ್ತಾ ಇರೋದು. ಯಾಕಂದರೆ
57 ವಯಸ್ಸು ಸಾವಿನ ವಯಸ್ಸಲ್ಲ. ಎಲ್ಲೂ ಕೂಡ ಅವರು ಕಳೆದ 2 ವರ್ಷದಿಂದನೂ ಕೂಡ ಈ ಬಗ್ಗೆ ಹೋರಾಟವನ್ನೇ ಮಾಡ್ತಾಯಿದ್ರು. ಶ್ವಾಸಕೋಶ ಸಂಬಂಧಿಸಿದಂಥ ಕ್ಯಾನ್ಸರ್ 4ನೇ ಸ್ಟೇಜ್ ಬಂದಿತ್ತು ಕೂಡ. ಆದರೂ ಕೂಡ ಅವ್ರು ಎಲ್ಲೂ ಕೂಡ ಹೇಳ್ಕೊಳ್ಳದೆ ಚಿಕಿತ್ಸೆಯನ್ನು ಪಡಿತಾಯಿದ್ರು. ಸೊ ಗುಣಮುಖರಾಗ್ತವೆ ಅಂತೇಳಿ ಭಾಳಷ್ಟು ವಿಶ್ವಾಸದಿಂದ ಕೂಡ ಇದ್ದರು. ಬಟ್ ವಿಧಿ ಲಿಖಿತನೇ ಬೇರೆ ಆಗಿತ್ತು. ಮಾತಾಡ್ತಾ ಹೋಗೋಣ. ನೀವು ಪಕ್ಕದ ಮನೆಯವರಮ್ಮ ಏನು ಹೇಳ್ತೀರಿ? ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡೋದಂದ್ರೆ ಅಪರ್ಣ ಅವರೇ, ಅವ್ರನ್ನ ಮಿಸ್ ಮಾಡ್ಕೊತಾ ಇದೀವಿ. ನಮ್ಮ ಕನ್ನಡದ ಇದಕ್ಕೆ ದೊಡ್ಡ ನಷ್ಟ. ಹೌದು, ಅವರೆಲ್ಲ ಹೋಗ್ತಾ ಬರ್ತಾ ಎಲ್ಲ ಮಾತಾಡ್ಸೋರು. ನಾವಿಲ್ಲೇ ದೇವಗಿರಿಲಿ ಇರೋರೆ. ಅವರು ಇಲ್ಲ ಅನ್ನೋದು ನಮಗೆ ಇದಾಗ್ತಾ ಇಲ್ಲ. ಈಗ ಮೊನ್ನೆ ಮಾತಾಡ್ಸಿದವ್ರು ಇವತ್ತಿಲ್ಲ ಅಂದ್ರೆ ಏನ್ ಹೇಳೋದು? ಕೊನೆದಾಗ ತಾವು ಯಾವಾಗ ಮಾತಾಡ್ಸಿದ್ರಿ? ನಾವು ದೇವಸ್ಥಾನಕ್ಕೆ ಬಂದಾಗ ಮಾತಾಡ್ಸಿದ್ವಿ. ನನ್ನ ಮಗಳು ವಾಕಿಂಗ್ ಹೋಗ್ತಾ ಇರ್ತಾಳೆ. ಅವಳು ನಿನ್ನೆ ಮೊನ್ನೆ ಎಲ್ಲ ನೋಡಿ ಬಾಯ್ ಮೊನ್ನೆ ಮಾತಾಡ್ಸದ್ಲು ಅಂದೆ. ಇವತ್ತು ಅವಳಿಗೆ ಆಶ್ಚರ್ಯ. ಚಿಕ್ಕವಳು ಇವನಷ್ಟು. ನಮ್ಗೆ ನ್ಯೂಸ್ ನೋಡಿ ನಾವು ಓಡ್ ಬಂದ್ವಿ. ನಮ್ಗೆ ನಿಜನ ಸುಳ್ಳು ಅಂತ ಗೊತ್ತಾಗ್ಲಿಲ್ಲ. ಪಕ್ಕದಲ್ಲಿದ್ರು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಈ ತರ ಇದೆ ಅಂತ ಗೊತ್ತಿಲ್ಲ. ಆರೋಗ್ಯ ಸ್ವಲ್ಪ ಏರುಪೇರಾಗಿದೆ ಅಂತ ಅನ್ಕೊಂಡಿದ್ವಿ ಅಷ್ಟೇ. ಜಾಸ್ತಿ ಓಡಾಡ್ತಾ ಇದ್ರು ಅವಾಗ. ಅಂದ್ರೆ ಮುಂಚೆ ಆದ್ರೆ ವಾಕಿಂಗ್ ಮಾಡೋರು, ಗಿಡಗಳನ್ನ ಮಕ್ಕಳ ತರ ನೋಡ್ತಾ ಇದ್ರು. ಚೆನ್ನಾಗಿ ಇದ್ ಮಾಡೋರು, ಆರೈಕೆ ಮಾಡೋರು ಗಿಡಗಳನ್ನ. ಹಿಂಗಾಗಿದೆ ಅಂದ್ರೆ ನಂಬಕ್ ಆಗ್ತಾ ಇಲ್ಲ. ಸ್ಥಳೀಯರೆಲ್ಲರೂ ಕೂಡ ನಿಜವಾಗ್ಲೂ ಕೂಡ, ಯಾಕಂದ್ರೆ ಕನ್ನಡನ ಉಳಿಸಿ ಬೆಳೆಸಿ ಅಂತೇಳಿ ಭಾಳ ಜನ ಸುಮ್ಮನೆ ಬರೀ ಹೇಳಿಕೆಗಳನ್ನು ನೀಡ್ತಾರೆ. ಬಟ್ ಆದರೆ ಇವರು ಅದನ್ನು ಸಂಪೂರ್ಣವಾಗಿ, ಯಾಕಂದರೆ ಕನ್ನಡ ಉಳಿಸಿ ಬೆಳೆಸಲಿಕ್ಕೆ ಮತ್ತು ಕನ್ನಡದಲ್ಲಿ ಕನ್ನಡ ಇಷ್ಟು ಸೊಗಸಾಗಿದೆ, ಇಷ್ಟು ಅದ್ಭುತವಾಗಿದೆ, ಇಷ್ಟು ಸರಳವಾಗಿದೆ, ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿಯಾಗಿ ಅವರು ನಿರೂಪಣೆಯನ್ನು ಮಾಡ್ತಿದ್ದು. ಪ್ರತಿಯೊಬ್ಬರು ಕೂಡ, ನನ್ನನ್ನು ಸೇರಿದಂತೆ ನಾನು ಕೂಡ ಅಪರ್ಣ ಅವರ ನೆಚ್ಚಿನ ಅಭಿಮಾನಿ. ಯಾಕಂದರೆ ಅವರ ಕನ್ನಡದ ಭಾಷೆಯ ಬಳಕೆ ಏನಿದೆ, ಯಾಕಂದರೆ ಸಾಹಿತಿನೂ ಕೂಡ ಆಗಿದ್ದರು. ಅವರ ಪತಿ ನಾಗರಾಜ್ ವಸ್ತರವರು ಕೂಡ ಸಾಹಿತಿ. ಈ ನೆಲೆಯಲ್ಲಿ ಸಾಹಿತ್ಯದ ಬಗ್ಗೆ ಹೆಚ್ಚು ಸೊ ಈ ಹಿನ್ನೆಲೆ ಈಗ ಅಪರ್ಣ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಅರಸ್ಕೊಂಡು ಮಾತನಾಡ್ತಾ ಇದ್ರು. ಅಪರ್ಣ ಅವರ ಜೊತೆಗಿನ ಒಡನಾಟವನ್ನ ಸ್ಮರಿಸ್ಕೊಳ್ತಾ ಇದ್ರು. ಅವರು ಇನ್ನಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಆಘಾತ ಅಂತ ಕಣ್ಣೀರನ್ನ ಕೂಡ ಕೆಲವರು ಹಾಕ್ತಾ ಇದ್ರು. ಬಿಕಾಸ್ ಅಪರ್ಣ ಅಂತ ಬರ್ತಿದ್ದ ಹಾಗೆ, ಆ ಕಲ್ಪನೆ ಅಂತ ಬರ್ತಿದ್ದ ಹಾಗೆ ಎಲ್ರಿಗೂ ಅವರ ನಿರೂಪಣೆನೇ ಪಟ್ಟಂತ ತಲೆಗೆ ಒಳೆಯುವಂಥದ್ದು. ಆ ಕಲ್ಪನೆಯಲ್ಲಿ ಅವರ ಮಾತುಗಳನ್ನು ಕೇಳಲಿಕ್ಕೇ ಚಂದ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳನ್ನು ಹೊಂದಿದ್ದಂಥದ್ದು, ಲಕ್ಷಾಂತರ ಜನ ಅಭಿಮಾನಿಗಳು. ಅವರ ಕನ್ನಡದ ನಿರೂಪಣೆಗೋಸ್ಕರನೇ ಸಾಕಷ್ಟು ಜನ ಅಭಿಮಾನಿಗಳು ಹುಟ್ಕೊಂಡಿದ್ದಂಥದ್ದು. ಅವ್ರನ್ನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬ ಜನ ಪ್ರೀತಿಸ್ತಾ ಇದ್ರಲ್ಲ. ಅವ್ರ ನಿವಾಸಕ್ಕೆ ಅವ್ರು ಬರ್ತಾ ಇದ್ದಾರೆ, ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಅಭಿಮಾನಿಗಳು ಬರ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇರುವಂಥದ್ದು, ಏನಾಗ್ತಾ ಇದೆ ಈಗ ಅಲ್ಲಿ? ಪೃಥ್ವಿರಾಜ್ ಕನ್ನಡ ಚಿತ್ರರಂಗದಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಇಷ್ಟು ಸೊಗಸಾಗಿ ಸರಳತೆಯಿಂದ ಅಷ್ಟು ಸ್ಪಷ್ಟವಾಗಿ ಕನ್ನಡದ ಪದಗಳನ್ನು ಮಾತನಾಡುವ ಮೂಲಕವಾಗಿ ಎಲ್ಲರ ಮನೆ ಮಾತಾಗಿದ್ದಂಥದ್ದು ಅಪರ್ಣರವರು. ಅಂದರೆ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಇದ್ದರೂ ಸಹ ಅದಕ್ಕೆ ಅಪರ್ಣವರನ್ನು ಕರಿತಾ ಇದ್ದರು. ಯಾಕಂದರೆ ಅಷ್ಟು ಚೆನ್ನಾಗಿ ಅವರ ಕಂಠ ಒಂದು ವಾಚನ ಏನಿತ್ತಲ್ಲ, ಕನ್ನಡದ ಪದಗಳು ಮಾತನಾಡುವಂಥದ್ದು, ಬಹುಶಃ ಅದು ಯಾರಿಂದಲೂ ಸಾಧ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ಅವರು ಅಷ್ಟು ಸ್ಪಷ್ಟವಾಗಿ ಕನ್ನಡವನ್ನು ಪದವನ್ನು ಅಷ್ಟು ಚೆನ್ನಾಗಿ ವಾಚನವನ್ನು ಮಾಡ್ತಾಯಿದ್ರು, ನಿರೂಪಣೆಯನ್ನು ಮಾಡ್ತಾಯಿದ್ರು. ಈ ಮೂಲಕವಾಗಿ ಎಲ್ರಿಗೂ ಕೂಡ ಚಿರಪರಿಚಿತರಾಗಿದ್ದರು. ಆ ಒಂದು ಕನ್ನಡದ ವಾಚನದ ಮೂಲಕವೇ ಒಂದು ಅಭಿಮಾನವನ್ನು ಗಳಿಸಿದಂಥವ್ರು ಅಪರ್ಣವರವರು. ಅದರಲ್ಲಿ ಪ್ರಮುಖವಾಗಿ ಏನು ಒಂದು ಮಸಣದ ಹೂ ಒಂದು ಚಿತ್ರರಂಗಕ್ಕೆ ಕಾಲಿಟ್ಟಂಥ ನಂತರ ಅವರು ಆ ಚಿತ್ರರಂಗದಲ್ಲಿ ಅಂದರೆ ಕಿರುತೆರೆ ಮೂಲಕವಾಗಿ ಹಿರಿತೆರೆದಲ್ಲಿ ಕೆಲವೊಂದು ಚಿತ್ರಗಳಲ್ಲಾಗಿರ್ಬೋದು, ಧಾರಾವಾಹಿಗಳಲ್ಲಾಗಿರ್ಬೋದು, ಜೊತೆಯಲ್ಲಿ ಅದು ಹಾಸ್ಯ ನಟಿಯಾಗಿ ಕೂಡ ಒಂದು ರಿಯಾಲಿಟಿ ಶೋದಲ್ಲಿ ಅದರಲ್ಲಿ ಭಾಗಿಯಾಗುವಂಥ ವಿಚಾರಗಳಾಗಿರ್ಬೋದು. ಈ ಮೂಲಕವಾಗಿ ಒಂದಷ್ಟು ಅಭಿಮಾನಿ ಮಳವನ್ನು ಹೊಂದುವಂಥದ್ದು. ಮತ್ತು ಈಗ ಅವ್ರಿಗೆ ಇಷ್ಟು ಬೇಗ ಅವರಿಗೆ ಒಂದು ಶ್ವಾಸಕೋಶದ ಕ್ಯಾನ್ಸರ್ ಬಂದು ಈ ರೀತಿ ದಿಢೀರ್ ಅಂತೇಳಿ ಸಾವನ್ನಪ್ತಾರೆ ಅನ್ನೋದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಬಹುಶಃ ಅವರ ಕುಟುಂಬಸ್ಥರು, ಅವರ ಪತಿ ಕೂಡ ಊಹೆ ಮಾಡಿರಲಿಲ್ಲ ಅನಿಸುತ್ತೆ. ಆದರೆ ಕಳೆದ 2 ವರ್ಷಗಳಿಂದಲೂ ಸಹ ಈ ಒಂದು ನೋವನ್ನು ಅನುಭವಿಸಿಕೊಂಡು ಟ್ರೀಟ್ಮೆಂಟಲ್ಲಿ ಇದ್ದರೂ ಸಹ ಅವರು ಇಂಥ ಒಂದು ಸಂದರ್ಭಗಳಲ್ಲೂ ಕೂಡ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಅವರು ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ, ಈ ಥರ ಇದೆ ಅವರಿಗೆ ಪರಿಸ್ಥಿತಿ ಅಂತ. ಆದರೆ ನಿನ್ನೆ ರಾತ್ರಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ನಿಧನರಾದಂಥ ಬಳಿಕ ಈ ಒಂದು ವಿಚಾರ ಗೊತ್ತಾಗುತ್ತೆ. ಅಂದರೆ ಈ ಥರ ಅವರು ನಿಧನರಾಗಿದ್ದಾರೆ ಅನ್ನೋ ವಿಚಾರ ಸದ್ಯ ಈಗ ಖಾಸಗಿ ಆಸ್ಪತ್ರೆಯಿಂದ ಬನಶಂಕರಿ 2ನೇ ಸ್ಟೇಜಲ್ಲಿರುವಂಥ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತರಲಾಗಿರುವಂಥದ್ದು ನೀವು ನೋಡ್ಬೋದು.
ಮನೆಯ ಮುಂಭಾಗದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಮತ್ತು ಪ್ರಮುಖವಾಗಿ ಅಪರ್ಣರವರು ನಿನ್ನೆ ನಿಧನರಾಗ್ತಾ ಇದ್ದಂತೆ CM ಅವರಾಗಿರ್ಬೋದು, DCM ಅವರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಸಂತಾಪವನ್ನು ಸೂಚಿಸ್ತಾರೆ. ಅಂದರೆ ಅಲ್ಲಿ ಅವರು ಒಂದು ಪದವನ್ನು ಹೇಳುವಂಥದ್ದು, ಕನ್ನಡದ ಅಷ್ಟು ಸ್ಪಷ್ಟವಾಗಿ ನಿರೂಪಣೆ ಮಾಡುವಂಥ ಅಪರ್ಣರವರ ಒಂದು ನಿಧನಕ್ಕೆ ಒಂದು ಸಂತಾಪವನ್ನು ಸೂಚನೆ ಮಾಡ್ತಾರೆ ಅಂದರೆ ಅಷ್ಟು ಅವರು ಅಭಿಮಾನವನ್ನು ಗಳಿಸಿರುವಂಥದ್ದು ಆ ಕನ್ನಡದ ಒಂದು ನಿರೂಪಣೆಯ ಒಂದು ವಿಚಾರದಲ್ಲಿ. ಮತ್ತು ಯಾವುದೇ ಒಂದು ಕೆಲಸ ಏನೇ ಒಂದು ಇದು ಕೊಟ್ಟರೂ ಕೂಡ ಒಂದು ಅಷ್ಟು ಚಾಕಚಕ್ಯತೆಯಿಂದ ಮಾತನಾಡ್ತಾ ಇದ್ದಂಥದ್ದು. ಮತ್ತು ಅವರು ನಿರೂಪಣೆ ಮಾಡ್ತಾ ಇದ್ದಕ್ಕೆ ಅದನ್ನೆಲ್ಲ ಕಾಯ್ತಾಯಿದ್ರು. ಅಂದರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಜಕಾರಣಿಗಳು ಕೂಡ ಅವರು ಮಾತನಾಡ್ತಾ ಇರುವಂಥ ಒಂದು ಪರಿಯನ್ನು, ಆ ಒಂದು ವಿಧಾನವನ್ನು, ಆ ವಾಚನವನ್ನು ಮಾಡ್ತಾ ಇರೋ ನಿರೂಪಣೆಯನ್ನು ಕೇಳೋಕೆ ಎಲ್ಲರೂ ಕೂಡ ಕಾಯ್ತಾಯಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಅಂತಿಮ ದರ್ಶನವನ್ನು ನಿಧನರಾಗಿರುವಂಥದ್ದು, ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ಹೋಗಿರುವಂಥದ್ದು ಅವರ ಕುಟುಂಬಸ್ಥರಿಗೆ ಆಗಿರ್ಬೋದು, ಇಡೀ ಕರ್ನಾಟಕ ಜನತೆಗೆ ಒಂದು ನಮಗೆಲ್ಲರದ ಒಂದು ಸುತ್ತಾಗಿರುವಂಥದ್ದು. ಸದ್ಯ ಅವರ ಮನೆ ಮುಂಭಾಗದಲ್ಲಿ ಅವರ ನಗುಮುಖದ ಒಂದು ಭಾವಚಿತ್ರವನ್ನು ಇಟ್ಟು, ಹೂವನ್ನು ಇಟ್ಟು, ದೀಪವನ್ನು ಬೆಳಗಿಸಿರುವಂಥ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಸದ್ಯ ಈಗ ಒಬ್ಬೊಬ್ಬರಾಗಿಯೇ ಬಂದು ಸಾರ್ವಜನಿಕರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಬಂದು ಒಂದು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಬಹುಶಃ ಈ ಒಂದು ರಿಯಾಲಿಟಿ ಶೋಗಳಲ್ಲಿ ಮತ್ತು ಕಿರುತೆರೆ ಒಂದು ಧಾರಾವಾಹಿಗಳಲ್ಲಿ ಅವರ ನಟನೆ ಆಗಿರ್ಬೋದು, ರಂಗಭೂಮಿಯ ಒಂದು ವಿಚಾರದಲ್ಲಿ ಬಂದರೆ ಕಲಾವಿದರೆಲ್ಲರೂ ಕೂಡ ಅಪರ್ಣರವರನ್ನು ಅಷ್ಟು ಇಷ್ಟಪಡ್ತಾಯಿದ್ರು. ಅವರ ಮಾತನಾಡ್ತಾ ಇರುವಂಥ ಒಂದು ವಿಚಾರವನ್ನು ಕೇಳ್ತಾ ಇದ್ದಂಥ ಮತ್ತು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಇಬ್ಬರು ಗಾಯಕಿಯರ ಮಧ್ಯದಲ್ಲಿ ಕುಳಿತು ಅವರು ಅಂಥ ಒಂದು ಪರಿಸ್ಥಿತಿಯಲ್ಲೂ, ಕಷ್ಟದ ಪರಿಸ್ಥಿತಿಯಲ್ಲೂ ಅವರು ಒಂದು ಧೈರ್ಯ ಹೇಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಎಷ್ಟು ಒಂದು ನಗುಮುಖದಲ್ಲಿ ಇದ್ದು ಅವರನ್ನೆಲ್ಲ ನಗಿಸ್ತಾರೆ. ಒಂದು ಹಾಡು ಹೇಳುವ ಮೂಲಕವಾಗಿ ಯಾವ ರೀತಿ ಅದನ್ನು ಎಷ್ಟು ಹಾಸ್ಯವಾಗಿ ಇದ್ದು ಅವರು ಎಷ್ಟು ಖುಷಿಯಿಂದ ಇರ್ತಾರೆ ಒಂದು ವಿಡಿಯೋ ನೋಡ್ಬೋದು. ಅದು ಕೊನೆ ದಿನದ ವಿಡಿಯೋಗಳು. ಮತ್ತು ಈ ಸಂದರ್ಭದಲ್ಲೂ ಕೂಡ ಒಂದು ಕವಿ ಅವರ ಪತಿಯವರು ಕೂಡ ಒಂದು ಕವನವನ್ನು ಬರೆಯುವ ಮೂಲಕವಾಗಿ ಒಂದು ವಿದಾಯವನ್ನು ಹೇಳುವಂಥ ವಿಚಾರ ಆಗಿರ್ಬೋದು. ನಿನ್ನೆ ಕೂಡ ಅಂದರೆ ಅಪರ್ಣರವರು ಮೃತಪಡುವ ಮುನ್ನ ಮಾಧ್ಯಮಕ್ಕೆ ಎಲ್ಲ ವಿಚಾರವನ್ನು ಹೇಳಿ ಅಂತೇಳಿ ಅವರ ಪತಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅಂದರೆ ಎಲ್ಲ ಒಂದು ವಿಚಾರವನ್ನು ನೀವು ಹೇಳಬೇಕು, ಎಲ್ಲ ಮಾಧ್ಯಮದವ್ರಿಗೆ ವಿಚಾರವನ್ನು ಹೇಳಿಬಿಡಿ, ಏನೇ ವಿಚಾರ ಇದ್ದರೂ ಕೂಡ ಅವ್ರಿಗೆ ಹೇಳಿಬಿಡಿ ಏನಿದ್ರು ಅಂತೇಳಿ ಅವರು ಹೇಳುವಂಥ ಒಂದು ಸಂದರ್ಭ ಏನಿದೆ, ಇಂಥ ಒಂದು ವಿಚಾರಗಳಲ್ಲೂ ಕೂಡ ಅವರು ಎಲ್ಲವನ್ನು ಸ್ಪಷ್ಟವಾಗಿ ಅವರು ಹೇಳುವಂಥದ್ದು. ಸದ್ಯ ಅಪರ್ಣರವರ ಒಂದು ಪಾರ್ಥಿವ ಶರೀರವನ್ನು ಅವ್ರ ಮನೆ ಮುಂಭಾಗದಲ್ಲಿಟ್ಟು ಪೊಲೀಸರಾಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಎಲ್ಲರೂ ಬಂದು ಒಬ್ಬೊಬ್ಬರಾಗಿ ಸಿನಿರಂಗದ ಒಬ್ಬೊಬ್ಬರೇ ಕಲಾವಿದರಾಗಿರ್ಬೋದು ಎಲ್ಲರೂ ಬಂದು ಒಂದು ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು. ಮತ್ತು ಪೊಲೀಸ್ ಸಾರ್ವಜನಿಕರು ಒಬ್ಬೊಬ್ಬರಾಗಿಯೇ ಬರ್ತಾ ಇದ್ದಾರೆ. ಮತ್ತು ಇನ್ನೂ ಕೂಡ ಅವರ ಮನೆಯ ಮುಂಭಾಗದಲ್ಲಿ ಒಂದು ನೀರವ ಮೌನ ಇರುವಂಥದ್ದು ಈ ಒಂದು ವಿಚಾರದಲ್ಲಿ. ಸದ್ಯ ಈ ಒಂದು ಅವರ ಪತಿಯವರಿದ್ದಾರೆ, ಅವರನ್ನು ಮಾತನಾಡಿಸುವಂತಹ ಒಂದು ಮಾತನಾಡೋಕ್ಕೆ ಕೆಲಸ ಮಾಡೋಣ. ಸದ್ಯ ಈ ವಿಚಾರದಲ್ಲಿ ಸಾಕಷ್ಟು ಈ ವಿಚಾರದಲ್ಲಿ ಅವರು ಆತಂಕದಲ್ಲಿರುವಂಥದ್ದು, ಬೇಸರದಲ್ಲಿದ್ದಾರೆ. ಪತ್ನಿಯನ್ನು ಕಳೆದುಕೊಂಡಂತಹ ದುಃಖದಲ್ಲಿ ಅವರ ಪತಿ ಇರುವಂಥದ್ದು. ಮತ್ತು ಇಷ್ಟು ಬೇಗ ಅವರ ಸಾವು 57 ವರ್ಷದಲ್ಲೇ ಅವರು ಈ ರೀತಿ ಮಾರಕ ಕಾಯಿಲೆ ಬಂದು ಅಂದರೆ 4th ಸ್ಟೇಜಿಗೆ ಬಂದು ಅವರು ಕೊನೆಗೂ ಕೂಡ ಅಂದರೆ ಅವರು ಅದನ್ನು ಛಲವಾಗಿ ತೆಗೆದುಕೊಂಡು ಹೋರಾಟವನ್ನು ಏನಾದರೂ ಮಾಡಿ ಸಾವನ್ನು ಗೆಲ್ಲಬೇಕು ಅಂತ ತುಂಬ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಹೋರಾಟವನ್ನು ಮಾಡಿದರು. ಆದರೆ ಕೊನೆಗೂ ಕೂಡ ಆ ಮಾರಣಾಂತಿಕ ಕಾಯಿಲೆಗೆ ಒಂದು ಸೋಲನ್ನು ಕಾಣಲೇಬೇಕಾಯಿತು. ಈ ಮೂಲಕವಾಗಿ ಅವರ ನಿಧನ ಆಗಿರುವಂಥದ್ದು. ಈ ಕನ್ನಡ ನಾಡಲ್ಲಿ ಈಗ ಅಂದರೆ ಚಿತ್ರರಂಗ ಆಗಿರ್ಬೋದು ಅಥವಾ ಸರ್ಕಾರಿ ಕಾರ್ಯಕ್ರಮಗಳ ಇನ್ಮೇಲೆ ಇಂಥ ಒಂದು ಕಂಚಿನ ಕಂಠ ಅಂತ ಹೇಳ್ಬೋದು, ಅಂಥ ಒಂದು ಸ್ವರ ವಾಚನವನ್ನು ನಾವೆಲ್ಲವೂ ಕೂಡ ಕಳೆದುಕೊಂಡಿದ್ದೇವೆ. ಅಂಥ ಒಂದು ನಿರೂಪಣೆಯನ್ನು ಬಹುಶಃ ಯಾರೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಈಗ ಬಹುಶಃ ಅವರ ಮನೆಯ ಮುಂಭಾಗದಲ್ಲಿ ಒಂದು ನೀರವ ಮೌನವಿದೆ. ಇಂತಹ ಒಂದು ಸಂದರ್ಭಗಳಲ್ಲಿ ಯಾರೂ ಕೂಡ ಬಹುಶಃ ಈ ಒಂದು ಎಲ್ಲರೂ ಕೂಡ ದುಃಖ ತಪ್ತರಾಗಿರುವಂಥದ್ದು, ಎಲ್ಲ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇಂಥ ಒಂದು ಅವರ ಕುಟುಂಬಸ್ಥರೆಲ್ಲ ನೋಡ್ಬೋದು, ಎಲ್ಲ ಅವರು ನೀರವ ಮೌನ ಇದೆ. ಒಂದು ಕಡೆ ಎಲ್ಲ ಅವರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮತ್ತು ಪೌರ ಕಾರ್ಮಿಕರು ಅಪರ್ಣರವರ ಒಂದು ಪಾರ್ಥಿವ ಶರೀರದ ಬಳಿ ಒಂದು ಅಂತಿಮ ದರ್ಶನವನ್ನು ಪಡೆಯೋಕ್ಕೆ ಪೌರ ಕಾರ್ಮಿಕರೆಲ್ಲರೂ ಕೂಡ ಸಾಲಾಗಿ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇರುವಂಥ ಒಂದು ದೃಶ್ಯವನ್ನು ನೀವು ನೋಡ್ಬೋದು.
ಅಂದರೆ ಎಷ್ಟು ಸರಳತೆಯಿಂದ ಮತ್ತು ಅಕ್ಕಪಕ್ಕದವರೆಲ್ಲ ಕೂಡ ಇಲ್ಲಿ ಹೇಳ್ತಾ ಇದ್ರು. ಅಂದರೆ ಅವ್ರು ಹೊರಗಡೆ ಬಂದರೆ ಎಲ್ಲರೂ ಕೂಡ ನಗಿಸ್ತಾ ಇದ್ರು, ಖುಷಿಯಿಂದ ಮಾತಾಡ್ತಾ ಇದ್ರು, ಮತ್ತು ಎಲ್ಲರೂ ನಗಿಸ್ತಾ ಇದ್ರು. ಮತ್ತು ಪಟ 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 ಅಂತ ಒಂದು ಪದಗಳಲ್ಲಿ ಮಾತನಾಡುವಂಥದ್ದು, ಮತ್ತು ಆ ಒಂದು ಒಂದು ಸ್ಪೀಚ್ ಏನಿದೆ ಆ ಸ್ಪೀಚ್ ಎಲ್ರಿಗೂ ಕೂಡ ಇಷ್ಟ ಆಗ್ತಾಯಿತ್ತು. ಮತ್ತು ಸ್ಪಷ್ಟವಾದ ಕನ್ನಡ, ಅವರು ಪದಗಳನ್ನು ಕೇಳೋದೇ ಒಂದು ಸೊಗಸು. ಆ ಪದಗಳನ್ನು ಕೇಳೋಕೆ ಅಕ್ಕಪಕ್ಕದವ್ರ ಮನೆಯವರೆಲ್ಲ ಕೂಡ ಜೊತೆಯಲ್ಲಿ ನಿಲ್ತಾ ಇದ್ದರು ಅಂತೇಳಿ ಇಲ್ಲೆಲ್ಲ ಕೂಡ ಮಾತಾಡ್ಕೊಳ್ತಾ ಇದ್ದರು. ಅಂದರೆ ಅಷ್ಟು ಎಲ್ಲರಲ್ಲೂ ಕೂಡ ಸ್ನೇಹ, ಆತ್ಮೀಯತೆ, ಪ್ರೀತಿ, ಈ ಒಂದು ವಾತ್ಸಲ್ಯ, ಮತ್ತು ಎಲ್ಲೇ ಹೋಗಲಿ ಅವ್ರ ಮನೆ ಹತ್ರ ಆಗಿರ್ಬೋದು, ಅಥವಾ ಕಲಾಕ್ಷೇತ್ರದ ಹತ್ರ ಹೋಗುವಂಥದ್ದಾಗಿರ್ಬೋದು, ಅಥವಾ ಸರ್ಕಾರಿ ಕಾರ್ಯಕ್ರಮಗಳ ಹತ್ರ ಹೋಗುವಂಥದ್ದಾಗಿರ್ಬೋದು, ಲವಲವಿಕೆಯಿಂದ ಇರ್ತಾಯಿದ್ರು, ಎಲ್ಲರ ಜೊತೆ ಮಾತಾಡ್ತಾಯಿದ್ರು. ಮತ್ತು ಯಾವುದೇ ಒಂದು ರಿಯಾಲಿಟಿ ಶೋ ಕಾರ್ಯಕ್ರಮಗಳು ಮತ್ತು ಏನೇ ಒಂದು ಕಾರ್ಯಕ್ರಮಗಳು ನಡೆದಿದ್ರೂ ಸಹ ಅಲ್ಲಿ ಸಿನಿರಂಗದ ಗಣ್ಯರ ಜೊತೆ, ಕಲಾವಿದರ ಜೊತೆ, ಎಲ್ಲರ ಜೊತೆಗೂ ಹಾಸ್ಯವಾಗಿ ಮಾತಾಡ್ತಾರೆ. ಮತ್ತು ಅವರ ಜೊತೆ ನಡೆಸಿದಂತಹ ಕೆಲ ಕಲಾವಿದರು ಕೂಡ ಅವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂಥ ಅನೇಕ ಘಟನೆಗಳನ್ನು ಕೂಡ ಎಲ್ಲರೂ ಕೂಡ ಮೆಲುಕು ಹಾಕೊಳ್ಳುವಂತಹ ಒಂದು ವಿಚಾರ ಕೂಡ, ಘಟನೆಗಳು ಕೂಡ ಒಂದು ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಅಪರ್ಣರವರು ಒಂದು ನಿರೂಪಣೆಯ ಮೂಲಕ ಹೆಸರುವಾಸಿಯಾದಂಥವರು ನಿನ್ನೆ ದಿಢೀರ್ ಅಂತೇಳಿ ಬಾರದ ಲೋಕಕ್ಕೆ ಅವರು ಹೋಗಿದ್ದಾರೆ. ಆದರೆ ಕೊನೆಗೂ ಕೂಡ ಮಾರಕ ಕಾಯಿಲೆಯನ್ನು ಗೆಲ್ಲೇಬೇಕು ಅಂತ ಹೋರಾಟ ಮಾಡಿದರೂ ಸಹ ಅವರು ಗೆಲ್ಲಲಾಗಲಿಲ್ಲ. ಇವತ್ತು ನಮ್ಮನ್ನೆಲ್ಲರೂ ಕೂಡ ಅಗಲಿದ್ದಾರೆ. ಈ ನೋವು ಅವರ ಕುಟುಂಬಸ್ಥರಿಗಿದೆ, ಮತ್ತು ಅವರ ನಿರೂಪಣೆ ಎಲ್ಲರೂ ಕೂಡ ನಾವು ಇವತ್ತು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಆದರೆ ಸದ್ಯ ಈಗ 11:30 ಬಳಿಕ, ಅಂದರೆ 12 ಗಂಟೆಗೆ ಬನಶಂಕರಿಯ ವಿದ್ಯುತ್ ಚಿತಾಗಾರದಲ್ಲಿ ಅವರ ಅಂತ್ಯಕ್ರಿಯೆ ವಿಧಿವಿಧಾನಗಳು ನಡೆಯಲಿದೆ. ಪೃಥ್ವಿರಾಜ್. ಓಕೆ, ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ. ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅವರ ಕುಟುಂಬಸ್ಥರು ಬರ್ತಾ ಇದ್ದಾರೆ, ಆತ್ಮೀಯರು ಬರ್ತಾ ಇದ್ದಾರೆ, ಗೆಳೆಯರು ಬರ್ತಾ ಇದ್ದಾರೆ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಅಪರ್ಣ ಅವರನ್ನು ನೆನೆಸ್ಕೊಂಡು. ಯಾಕೆಂದರೆ ಬಾರದ ಲೋಕಕ್ಕೆ ತಳ್ಳಿರುವಂಥದ್ದು ಅಪರ್ಣ ಅವರು. ತಮ್ಮ ನಿರೂಪಣೆಯಿಂದಲೇ ರಾಜ್ಯದಾದ್ಯಂತ ಮನೆ ಮಾತಾಗಿದ್ದಂಥವರು, ಸ್ಫುಟವಾಗಿ ಕನ್ನಡವನ್ನು ಮಾತಾಡ್ತಾ ಇದ್ರು. ಕನ್ನಡದ ಉಚ್ಚಾರಣೆ ಹಾಗೆ ಕಾವ್ಯಮಯವಾಗಿಯೂ ಕೂಡ ಮಾತನಾಡ್ತಾ ಇದ್ದಂಥದ್ದು. ನಿರೂಪಣೆಗೆ ಒಂದು ಹೊಸ ಮೆರುಗನ್ನು ತಂದುಕೊಟ್ಟಿದ್ದಂಥವರು ಅಂದರೆ ಅದು ಅಪರ್ಣ ಅವರು. ಅವರ ಮತ್ತು ಶಂಕರ್ ಪ್ರಕಾಶ್ ಅವರ ಜೋಡಿ ಆ ಒಂದು ಕಂಠಸಿರಿ ಇತ್ತಲ್ಲ, ಇಡೀ ರಾಜ್ಯದ ಜನರನ್ನು ಆಕರ್ಷಿಸ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಜನ ಒಂದು ಕುತೂಹಲದಿಂದ ನೋಡ್ತಾ ಇದ್ದಿದ್ದು ಅಂದರೆ ಇವರ ಮತ್ತು ಶಂಕರ್ ಪ್ರಕಾಶ್ ಅವರ ಒಂದು ನಿರೂಪಣೆ ಇರುತ್ತಾ ಅಂತ. ಬಿಕಾಸ್ ಅಷ್ಟೊಂದು ಸ್ಪಷ್ಟವಾಗಿ, ಸುಂದರವಾಗಿ, ಸುಲಲಿತವಾಗಿ ಮಾತಾಡ್ತಾ ಇದ್ದಂತಹ ಒಬ್ಬರು ನಿರೂಪಕಿ. ಹೇಳಿದ್ನಲ್ಲ, ಒಂದು ನಿರೂಪಣೆಗೆ ಹೊಸ ಮೆರುಗನ್ನು ತಂದು ಕೊಟ್ಟಿದ್ದಂಥವ್ರು. ಕಿರುತೆರೆ ಆಗಲಿ, ಹಿರಿತೆರೆ ಆಗಲಿ, ರಿಯಾಲಿಟಿ ಶೋ ಆಗಲಿ, ನಿರೂಪಣೆಯಲ್ಲಿ ಎಲ್ಲದರಲ್ಲೂ ಕೂಡ ಎತ್ತಿದ ಕೈ ಅಪರ್ಣ ಅವರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.